ಈಗ ಸಿಂಧನೂರು ತಾಲೂಕಿನ ಕವಿಗಳಿಂದ ಕವನ ವಾಚನ. ಮೊದಲನೇದಾಗಿ ಶ್ರೀಯುತ ವೈ ನರೇಂದ್ರನಾಥ್ ಇವರಿಂದ. ಎಲ್ಲ ಮುಂಭಾಗದಲ್ಲಿ ಕೂತಿರುವ ಸ್ನೇಹಿತರಿಗೂ ಮತ್ತು ಖಾಲಿ ಕುರ್ಚಿಗಳಿಗೂ ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರಿಗೂ ದಸರಾ ಶುಭಾಶಯಗಳು. ಈ ಮಧ್ಯಾಹ್ನದ ಸಮಯದಲ್ಲಿ ಹಸುವಿನ ನೆರಳಲ್ಲಿ ನನ್ನ ಒಂದು ಕವಿತೆಯ ಶೀರ್ಷಿಕೆ ನನ್ನೊಳಗೊಬ್ಬ ಅನಾಮಿಕ. ನಾನೊಬ್ಬ ಅನಾಮಿಕ ಅಲ್ಲ, ನನ್ನೊಳಗೊಬ್ಬ ಅನಾಮಿಕ. ಎಲ್ಲ ಕಾಲಮಾನ ಸ್ಥಿತಿಗಳಲ್ಲಿ ಜಾಗೃತನಾಗಿರುವ ಅವನನ್ನು ನಾನೇ ಜೋ ಜೋ ಲಾಲಿ ಹಾಡಿ ಶಾಂತಪಡಿಸುವೆ. ಕವಿಗೆ ಬೇಕಿಲ್ಲ ಕುಲ, ಗೋತ್ರ, ಭಾಷಾ ಭೇದ. ಭಾವನೆಗಳ ಸಹಜೀವನವೇ ಅವನ ಸಂಸಾರ. ಅಕ್ಷರಗಳ ಪ್ರಸವವೇ ಅವನ ಸಂಪತ್ತು. ಪದಗಳ ರೂಪ ತಾಳಲು ಅಕ್ಷರ ಆಗಬೇಕು ಷಡಕ್ಷರ. ಷಡಕ್ಷರಗಳು ಸಹಸ್ರ ಲಕ್ಷ ಸೇರಿ ಆಗುವೆವು ಅಕ್ಷರದ ಶಿವಕೋಟಿ, ರಾಮಕೋಟಿ ಹಾಗೂ ಹನುಮಕೋಟಿ. ಭಾವನೆಗಳ ಬಿತ್ತುವ ಕೆಲಸವಾಗಬೇಕು ಇಂದು. ಹೃದಯ ಭಾರವನ್ನು ಇಳಿಸುವ ಸಜ್ಜನರ ಸಂಘ ಕಾಯಬೇಕು ಎಂದೆಂದು. ಈ ದಸರಾ, ನವರಾತ್ರಿ, ವಿಜಯದಶಮಿ ಮತ್ತು ಮಹರ್ನವಮಿ ಈ ಎಲ್ಲ ಹೆಸರುಗಳಿಂದ ಬೆಳಗುವ ಓ ನಮ್ಮ ದಸರಾ, ನಾ ನಿನಗೆ ನೀಡುವೆ ನನ್ನ ಕವಿ ಹೃದಯದ ಭಕ್ತಿಯ ಸುಮಾಂಜಲಿ. ಈ ದಸರಾದಿಂದ ಮನುಷ್ಯನಲ್ಲಿ ಇರುವ 10 ವಿಧದ ಕ್ಲೇಶಗಳು ಹರಣವಾಗಲಿ. ಈ ದಸರಾದಿಂದ ಆಧುನಿಕ ರಾವಣರ 10 ತಲೆಗಳು ಕವಿ ಖಡ್ಗಕ್ಕೆ ಓರಣವಾಗಲಿ. ನಮ್ಮ ಹಬ್ಬಗಳು ಒಳಿತನ್ನು ನೆನಪಿಸಿ ಆನಂದ ಕೊಡುವ ಧಾರಣೆಗಳು. ಕೆಡುಕನ್ನು ಹಳಸಿರುವ ನೆನಪನ್ನು ಮೆಲುಕು ಹಾಕುವ ಆಚರಣೆಗಳು. ರಾವಣನು ಮಹಾಬ್ರಾಹ್ಮಣ, ಮಹಿಷನೋ ಅಬ್ರಾಹ್ಮಣ. ಜಾತಿ ಪಂಥವ ಮರೆತು ಮೇಲು ಕೀಳನ್ನು ಮೆಟ್ಟಿ ನಿಂತು ಕೆಡುಕಿನ ಕುರುಹುಗಳಿಗೆ ಕೊಟ್ಟರು ನಮ್ಮವರು ಅಂದೇ ಮಹಾಮರಣ. ಒಳಿತನ್ನು ಕರಗಿಸಿ ಕೆಡುಕನ್ನು ಹೆಪ್ಪುಗಟ್ಟಿಸಿ ಜಾತಿ ಪಂಥ ಭೇದವನ್ನು ಮುನ್ನೋಟದಲ್ಲಿ ಮೆರೆಸಿ ಆಗುತ್ತಿಹರು ಇಂದು ಕೆಲವರು ಬರೀ ಹುಸಿ. ಮಹಿಷ ರಾವಣರಿಗೆ ದಸರಾ ಮಾಡಲೊರಟರು ಹರಹರ. ಇಂದು ನಮ್ಮದು ಬಲನೋಟವೇ ಅಥವಾ ಎಡನೋಟವೇ, ಇಲ್ಲ ಓರೆ ನೋಟವೇ? ಒಟ್ಟಾರೆಯಾಗಿ ಆಗದಿರಲಿ ನಮ್ಮದು ಎಂದೆಂದೂ ಹಿನ್ನೋಟ. ಹುರುಳಿಲ್ಲದ ಪುರಾಣಗಳು ಎನ್ನುವವರು ಮಹಿಷ ರಾವಣರದು ಸತ್ಯಕತೆ ಎಂಬಂತೆ ಗರಿಗೆದರಿ ವಾದಕ್ಕೆ ನಿಲ್ಲುವರು. ಕೊನೆಯದಾಗಿ ನನ್ನ ನುಡಿ ಮಾಡಲು ಬಿಡಿ ಎಲ್ಲರಿಗೂ ದಸರಾ, ಹಳಿಯಲು ಬಿಡಿ ಎಲ್ಲರ ಮನಸ್ಸಿನ ಕೆಸರ. ಧನ್ಯವಾದಗಳು. ಧನ್ಯವಾದಗಳು ವೈ ನರೇಂದ್ರನಾಥ್ ಸರ್ ಅವರಿಗೆ. ಇವರಿಗೆ ರಮೇಶ್ ಕಪೂರ್ ಸರ್ ಅವರು ನೆನಪಿನ ಕಾಣಿಕೆ ಮತ್ತು ಪ್ರಮಾಣ ಪತ್ರವನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ.
ಮಾನ್ಯರು ನೆನಪಿನ ಕಾಣಿಕೆಯನ್ನು ಪಡೆದಿರ್ತಕ್ಕಂಥ